ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳು ನಿಮ್ಮ TET ಆಗಿರಲಿ, GPSTR, PDO, SDA, HSTR ಹಾಗೂ PDOಗಳಲ್ಲಿ ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿರುವುದರಿಂದ ನಾನು ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನದ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಕ್ವಶನು ಈ ರೀತಿಯಾಗಿದೆ. ಫಸ್ಟ್ ಕ್ವಶನು, ವರಹಮೀರನೆ ಪಂಚಸಿದ್ಧಾಂತಿಕ ಎಂಬ ಗ್ರಂಥ ಯಾವ ವಿಷಯದ ಕುರಿತಾಗಿದೆ ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಎ ಆಪ್ಷನ್ನು ಆಯುರ್ವೇದ ಶಾಸ್ತ್ರ, ಬಿ ಖಗೋಳಶಾಸ್ತ್ರ, ಸಿ ಜ್ಯೋತಿಷ್ಶಾಸ್ತ್ರ, ಡಿ ಭೂಗೋಳಶಾಸ್ತ್ರ ಅಂತಂದು ಈ ರೀತಿಯಾಗಿ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ವರಹಮೀರನೆ ಪಂಚಸಿದ್ಧಾಂತಿಕ ಎಂಬ ಗ್ರಂಥವನ್ನು ಖಗೋಳಶಾಸ್ತ್ರದ ಕುರಿತು ಬರೆದಿದ್ದಾನೆ. ಇಲ್ಲಿ ಬಿ ಆಪ್ಷನ್ಸು ಖಗೋಳಶಾಸ್ತ್ರ ಸರಿಯಾದಂಥ ಉತ್ತರವಾಗ್ತದೆ. ಎರಡನೇ ಕ್ವಶನು ಈ ರೀತಿಯಾಗಿದೆ. ಗುಪ್ತಶಕೆಯನ್ನು ಪ್ರಾರಂಭಿಸಿದವನು ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡ್ತಾ ಹೋಗೋಣ. ಎ ಎರಡನೇ ಚಂದ್ರಗುಪ್ತ, ಬಿ ಚಂದ್ರಗುಪ್ತ, ಸಿ ಸಮುದ್ರಗುಪ್ತ, ಡಿ ಚಂದ್ರಗುಪ್ತ ಮೌರ್ಯ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಗುಪ್ತಶಕೆಯನ್ನು ಪ್ರಾರಂಭಿಸಿದವರು ಎರಡನೇ ಚಂದ್ರಗುಪ್ತವರಾಗಿರ್ತಾರ. ಆದ್ದರಿಂದ ಇಲ್ಲಿ ಸರಿಯಾದಂಥ ಉತ್ತರ ಈ ಆಪ್ಷನ್ನು ಎರಡನೇ ಚಂದ್ರಗುಪ್ತ. ಮೂರನೇ ಕ್ವಶನನ್ನು ನೋಡೋಣ. ಮೂರನೇ ಕ್ವಶನು ಈ ರೀತಿಯಾಗಿದೆ. ಅಲಹಾಬಾದ್ ಪ್ರಶಸ್ತಿ ಶಾಸನವನ್ನು ರಚಿಸಿದವರು ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸ್ಗಳು ಈ ರೀತಿಯಾಗಿದೆ. ಎ ರವಿಸೇನ, ಬಿ ಹರಿಸೇನ, ಸಿ ರವಿಕೀರ್ತಿ, ಡಿ ಶೂದ್ರಕ ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಅಲಹಾಬಾದ್ ಪ್ರಶಸ್ತಿ ಶಾಸನವನ್ನು ಹರಿಸೇನ ಅವರು ರಚಿಸ್ತಾರ. ಆದ್ದರಿಂದ ಇಲ್ಲಿ ಸರಿಯಾದಂಥ ಉತ್ತರ ಬಿ ಆಪ್ಷನ್ನು ಹರಿಸೇನ. ನಾಲ್ಕನೇ ಕ್ವಶನು ಈ ರೀತಿಯಾಗಿದೆ. ಗುಪ್ತರ ಪೂರ್ವಯುಗ ಮತ್ತು ಉತ್ತರ ಯುಗಗಳಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯಗಳನ್ನು ಶ್ರೇಣಿಗಳ ಹತೋಟಿಯಲ್ಲಿದ್ದವು. ಶ್ರೇಣಿಗಳು ಎಂದರೆ ಅಂತ ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಎ ಆಪ್ಷನ್ನು ಶ್ರೀಮಂತ ವರ್ತಕರು, ಬಿ ಆಪ್ಷನ್ನು ಕುಶಲಕರ್ಮಿಗಳು, ಸಿ ಕಂದಾಯದ ಅಧಿಕಾರಿಗಳು, ಡಿ ವೃತ್ತಿ ಸಂಘಗಳು ಅಂತಂದು ಆಪ್ಷನ್ಸ್ಗಳಿವೆ. ನೋಡಿ ಫ್ರೆಂಡ್ಸ್, ಇಲ್ಲೇ ವ್ಯಾಪಾರ ಮತ್ತು ವಾಣಿಜ್ಯಗಳನ್ನು ಶ್ರೇಣಿಗಳ ಹತೋಟಿಯಲ್ಲಿದ್ದವು. ಶ್ರೇಣಿ ಎಂದರೇನು ಅಂತ ಕ್ವಶನ್ ಇದೆ. ನೋಡಿ, ಗುಪ್ತರ ಪೂರ್ವಯುಗದಲ್ಲಿ ವೃತ್ತಿ ಸಂಘಗಳು ಅಂತ ಬರ್ತಾ ಇದ್ದು, ಇಲ್ಲಿ ಆಪ್ಷನ್ ಡಿ ವೃತ್ತಿ ಸಂಘಗಳು ಸರಿಯಾದಂಥ ಉತ್ತರವಾಗ್ತದೆ. ಆದ್ದರಿಂದ ಶ್ರೇಣಿಗಳೆಂದರೆ ವೃತ್ತಿ ಸಂಘಗಳು ಎಂದರ್ಥವಾಗ್ತದೆ. ಐದನೇ ಕ್ವಶನು, ಅಲಹಾಬಾದಿನಲ್ಲಿರುವ ಗುಪ್ತರ ಶಾಸನದಲ್ಲಿ ಕಂಡುಬರುವ ಪ್ರಶಸ್ತಿ ಯಾರದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳು ಈ ರೀತಿಯಾಗಿದೆ. ಎ ಚಂದ್ರಗುಪ್ತ, ಬಿ ಸಮುದ್ರಗುಪ್ತ, ಸಿ ಚಂದ್ರಗುಪ್ತ ವಿಕ್ರಮಾದಿತ್ಯ, ಡಿ ಸ್ಕಂದಗುಪ್ತ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಅಲಹಾಬಾದಿನಲ್ಲಿರುವ ಗುಪ್ತರ ಶಾಸನಗಳಲ್ಲಿ ಕಂಡು ಬರ್ತಕ್ಕಂಥ ಪ್ರಶಸ್ತಿ ಯಾರದಪ್ಪ ಅಂತಂದ್ರೆ ಸಮುದ್ರಗುಪ್ತಂದಾಗಿರ್ತದೆ. ಇಲ್ಲಿ ಆಪ್ಷನ್ ಬಿ ಸಮುದ್ರಗುಪ್ತ ಸರಿಯಾದಂಥ ಉತ್ತರವಾಗ್ತದೆ. ಆರನೇ ಕ್ವಶನನ್ನು ನೋಡೋಣ. ದೈವಪುತ್ರ ಎಂಬ ರಾಜ ಬಿರುದನ್ನು ಹೊಂದಿದವರು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳು ಈ ರೀತಿಯಾಗಿದೆ. ಎ ಗುಪ್ತರು, ಬಿ ಮೌರ್ಯರು, ಸಿ ಕುಶಾನರು, ಡಿ ಇಂಡೋ ಗ್ರೀಕರು ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ದೈವಪುತ್ರ ಎಂಬ ರಾಜ್ಯ ಬಿರುದನ್ನು ಕುಶಾನರು ಪಡೆದಿರ್ತಾರ. ಆದ ಕಾರಣ ಸಿ ಆಪ್ಷನ್ಸು ಕುಶಾನರು ಇಲ್ಲಿ ಸರಿಯಾದಂಥ ಉತ್ತರವಾಗ್ತದೆ. ಏಳನೇ ಕ್ವಶನು, ಗುಪ್ತ ಪ್ರಾಂತಾಧಿಕಾರಿಗಳನ್ನು ಹೀಗೆ ಕರೆಯುತ್ತಿದ್ದರು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳು ಈ ರೀತಿಯಾಗಿದೆ. ಎ ಆಪ್ಷನ್ನು ಕುಮಾರ ಮಾತೃ, ಬಿ ಮಹತ್ತರ ಸಾಮಂತರು, ಸಿ ಸಾಮಂತರು, ಡಿ ವಿಜಯಪತಿಗಳು ಅಂತಂದು
ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಗುಪ್ತರ ಪ್ರಾಂತಾಧಿಕಾರಿಗಳನ್ನು ಕುಮಾರ ಮಾತ್ರರು ಅಂತಂದು ಕರೀತಾ ಇದ್ರು. ಆದ್ದರಿಂದ ಇಲ್ಲೇ ಈ ಆಪ್ಷನ್ಸು ಕುಮಾರ ಮಾತ್ರರು ಸರಿಯಾದಂಥ ಉತ್ತರವಾಗ್ತದೆ. ಹಾಗೆ 8ನೇ ಕ್ವಶನ್ನು ಈ ರೀತಿಯಾಗಿದೆ. ಗುಪ್ತರ ಚರಿತ್ರೆಗೆ ಸಂಬಂಧಿಸಿದ ದೇವಿ ಚಂದ್ರಗುಪ್ತ ಎಂಬ ನಾಟಕದ ಕರ್ತೃ ಯಾರು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಈ ಆಪ್ಷನ್ನು ಕಾಳಿದಾಸ, ಬಿ ಆಪ್ಷನ್ನು ಶೂದ್ರಕ, ಸಿ ವಿಶಾಖದತ್ತ, ಡಿ ಭಾರವಿ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಗುಪ್ತರ ಚರಿತ್ರೆಗೆ ಸಂಬಂಧಿಸಿದ ದೇವಿ ಚಂದ್ರಗುಪ್ತ ನಾಟಕದ ಕರ್ತೃ ಯಾರಪ್ಪ ಅಂತಂದ್ರೆ ವಿಶಾಖದತ್ತವರಾಗಿರ್ತಾರೆ. ಆದ ಕಾರಣ ಇಲ್ಲಿ ಸರಿಯಾದಂಥ ಉತ್ತರ ಸಿ ವಿಶಾಖದತ್ತ ಸರಿ ಉತ್ತರವಾಗ್ತದೆ. 9ನೇ ಕ್ವಶನ್ ನೋಡೋಣ. ಯಾವ ರಾಜನ ಆಸ್ಥಾನಕ್ಕೆ ಚೀನಾದ ಥ್ಯಾಂಗ್ ಚಕ್ರವರ್ತಿ ತನ್ನ ರಾಯಭಾರಿ ಹುಯೆನ್ ತ್ಸಾಂಗ್ ಅವರನ್ನು ಕಳಿಸಿದ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಆಪ್ಷನ್ಸನ್ನು ಈ ರೀತಿ ನೀಡಲಾಗಿದೆ. ಎ ವಿಕ್ರಮಾದಿತ್ಯ, ಬಿ ಶಶಾಂಕ, ಸಿ ಯಶೋವರ್ಮ, ಡಿ ಹರ್ಷವರ್ಧನ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಚೀನಾದ ಥ್ಯಾಂಗ್ ಚಕ್ರವರ್ತಿ ತನ್ನ ರಾಯಭಾರಿ ಹುಯೆನ್ ತ್ಸಾಂಗ್ ಅವರನ್ನು ಕಳಿಸಿದ್ದು ಹರ್ಷವರ್ಧನ ರಾಜನ ಆಸ್ಥಾನಕ್ಕೆ. ಆದ ಕಾರಣ ಆಪ್ಷನ್ ಡಿ ಹರ್ಷವರ್ಧನ ಇಲ್ಲಿ ಸರಿಯಾದಂಥ ಉತ್ತರವಾಗ್ತದೆ. 10ನೇ ಕ್ವಶನನ್ನು ನೋಡೋಣ. ಬಾಣನ ಹರ್ಷಚರಿತ್ರೆ ಯಾರ ಆಳ್ವಿಕೆ ಕಾಲದ ಬಗ್ಗೆ ಬೆಳಕು ಚೆಲ್ಲುತ್ತದೆ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಈ ಆಪ್ಷನ್ನು ಗುಪ್ತರು, ಬಿ ಚಾಂದೇಲರು, ಸಿ ವರ್ಧನರು, ಡಿ ಮೌರ್ಯರು ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಾಣನ ಹರ್ಷಚರಿತ್ರೆ ಆಳ್ವಿಕೆ ಕಾಲದ ಯಾರ ಬೆಳಕನ್ನು ಚೆಲ್ಲುತ್ತದೆಯಪ್ಪ ಅಂತಂದ್ರೆ ವರ್ಧನರ ಬೆಳಕನ್ನು ಚೆಲ್ಲುತ್ತದೆ. ಆದ ಕಾರಣ ಆಪ್ಷನ್ ಸಿ ವರ್ಧನರು ಇಲ್ಲಿ ಸರಿಯಾದ ಉತ್ತರವಾಗ್ತದೆ. 11ನೇ ಕ್ವಶನನ್ನು ನೋಡ್ತಾ ಹೋಗೋಣ. ವರ್ಧನರ ಆಡಳಿತದಲ್ಲಿ ಮಹಾಸಂಧಿ ವಿಗ್ರಹನ ಕರ್ತವ್ಯವು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಎ ಮಹಾಸೇನಾಪತಿ, ಬಿ ಕಂದಾಯ ಅಧಿಕಾರಿ, ಸಿ ಅನುಸಂಧಾನಗಳನ್ನು ಮಾಡುವವನು ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ವರ್ಧನರ ಆಡಳಿತದಲ್ಲಿ ಮಹಾಸಂಧಿ ವಿಗ್ರಹದ ಕರ್ತೃ ಯಾರಾಗಿದ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ಅನುಸಂಧಾನ ಮಾಡುವವರು ಆಗಿರ್ತಾರೆ. ಆದ ಕಾರಣ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರವಾಗ್ತದೆ. 12ನೇ ಕ್ವಶನನ್ನು ನೋಡೋಣ. ಮಾಧ್ಯಮಿಕ ಸೂತ್ರದ ಪ್ರತಿನಾದಕ ಯಾರು ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡುತ್ತಾ ಹೋಗೋಣ. ಈ ಆಪ್ಷನ್ನು ಧರ್ಮಪಾಲ, ಬಿ ನಾಗಾರ್ಜುನ, ಆಪ್ಷನ್ ಸಿ ಭಾಸ್ಕರ, ಆಪ್ಷನ್ ಡಿ ಧಿನ್ನಗ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮಾಧ್ಯಮಿಕ ಸೂತ್ರದ ಪ್ರತಿನಾದಕ ಯಾರಪ್ಪ ಅಂತಂದ್ರೆ ನಾಗಾರ್ಜುನರಾಗಿರ್ತಾರೆ. ಆದ್ದರಿಂದ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನಾಗಾರ್ಜುನ ಸರಿ ಉತ್ತರವಾಗ್ತದೆ. 13ನೇ ಕ್ವಶನ್ನ ನೋಡೋಣ. ಶಿಲಾದಿತ್ಯ ಎಂಬ ಬಿರುದು ಯಾರಿಗಿತ್ತು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳು ಈ ರೀತಿಯಾಗಿದೆ. ಎ ಭಾಸ್ಕರ ವರ್ಮ, ಬಿ ಪ್ರಭಾಕರ ವರ್ಧನ, ಸಿ ರಾಜವರ್ಧನ, ಡಿ ಹರ್ಷವರ್ಧನ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಶಿಲಾದಿತ್ಯ ಎಂಬ ಬಿರುದನ್ನು ಹರ್ಷವರ್ಧನಿಗಿತ್ತು. ಆದ ಕಾರಣ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಹರ್ಷವರ್ಧನ. 14ನೇ ಕ್ವಶನನ್ನು ನೋಡೋಣ. ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ಅರಸ ಯಾರು ಅಂತ ಕ್ವಶನ್ ಇದೆ. ಆಪ್ಷನ್ ಈ ರೀತಿಯಾಗಿದೆ. ಎ ಗೋಪಾಲ, ಬಿ ಧರ್ಮಪಾಲ, ಸಿ ದೇವಪಾಲ, ಡಿ ಮಹಿಪಾಲ ಅಂತಂದು ಕ್ವಶನ್ ಇವೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸರಿಯಾದಂಥ ಉತ್ತರ ಧರ್ಮಪಾಲ ಸರಿಯಾದಂಥ ಉತ್ತರವಾಗ್ತದೆ. ಈಗ 15ನೇ ಕ್ವಶನನ್ನು ನೋಡ್ತಾ ಹೋಗೋಣ. 15ನೇ ಕ್ವಶನು ಶಾತವಾಹನರ ರಾಜಧಾನಿ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳು ಈ ರೀತಿ ನೀಡಲಾಗಿದೆ. ಎ ಶ್ರೀಕಾಕುಲಂ, ಬಿ ಪುರುಷಪುರ, ಸಿ ಅಜಂತ, ಡಿ ಕಾರ್ಲೆ ಅಂತಂದ ಇದೆ.
ನೋಡಿ ಫ್ರೆಂಡ್ಸ್, ಇಲ್ಲಿ ಶಾತವಾಹನರ ರಾಜಧಾನಿ ಶ್ರೀಕಾಕುಳಂ ಆಗಿರ್ತದೆ. ಆದ್ದರಿಂದ 15ನೇ ಕ್ವಶನ್ಗೆ ಈ ಆಪ್ಷನ್ನು ಶ್ರೀಕಾಕುಳಂ ಸರಿಯಾದಂಥ ಉತ್ತರವಾಗ್ತದೆ. 16ನೇ ಕ್ವಶನು, ಕಾರ್ಲೆಯ ಚೈತ್ಯಾಲಯವನ್ನು ನಿರ್ಮಿಸಿದ ವ್ಯಕ್ತಿ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಎ ಗೌತಮಿಪುತ್ರ, ಬಿ ಹಾಲರಾಜ, ಸಿ ಸಿಮುಕ, ಡಿ ಭೂತಪಾಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಕಾರ್ಲೆಯ ಚೈತ್ಯಾಲಯವನ್ನು ನಿರ್ಮಿಸಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಭೂತಪಾಲನಾಗಿರ್ತಾರೆ. ಇದರಿಂದ 16ನೇ ಕ್ವಶನ್ಗೆ ಆಪ್ಷನ್ ಡಿ ಭೂತಪಾಲ ಸರಿಯಾದಂಥ ಉತ್ತರವಾಗ್ತದೆ. 17ನೇ ಕ್ವಶನು, ಹಾಲನ್ನು ಬರೆದ ಘಾತ ಸಪ್ತಸತಿಯ ಯಾವ ಭಾಷೆಯಲ್ಲಿದೆ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಈ ಆಪ್ಷನ್ನು ಕನ್ನಡ, ಬಿ ಹಳೆಗನ್ನಡ, ಸಿ ಪ್ರಾಕೃತ, ಡಿ ಸಂಸ್ಕೃತ ಅಂತ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಾಲನ್ನು ಬರೆದ ಘಾತ ಸಪ್ತಸತಿಯು ಯಾವ ಭಾಷೆಯಲ್ಲಿದೆ ಅಂತಂದ್ರೆ ಪ್ರಾಕೃತ ಭಾಷೆಯಲ್ಲಿದೆ. ಆದ್ದರಿಂದ 17ನೇ ಕ್ವಶನ್ಗೆ ಸಿ ಆಪ್ಷನ್ನು ಸರಿಯಾದಂಥ ಉತ್ತರವಾಗ್ತದೆ, ಪ್ರಾಕೃತ ಭಾಷೆ. 18ನೇ ಕ್ವಶನು, ಶಾತವಾಹನರ ಮತ ಯಾವುದು ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಎ ಬೌದ್ಧ ಮತ, ಬಿ ವೈದಿಕ ಮತ, ಸಿ ಜೈನ ಮತ, ಡಿ ಪಾರ್ಸಿ ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಶಾತವಾಹನರ ಮತ ಯಾವುದಾಗಿತ್ತಪ್ಪ ಅಂತಂದ್ರೆ ವೈದಿಕ ಮತ ಆಗಿರ್ತದೆ. ಆದ್ದರಿಂದ 18ನೇ ಕ್ವಶನ್ಗೆ ಬಿ ಆಪ್ಷನ್ನು ವೈದಿಕ ಮತ ಸರಿಯಾದಂಥ ಉತ್ತರವಾಗ್ತದೆ. 19ನೇ ಕ್ವಶನು, ಶಾತವಾಹನರ ಕುಲಯಶಂ ಪ್ರತಿಷ್ಠಾಪನಕರ ಎಂಬ ಬಿರುದಾಂಕಿತ ದೊರೆ ಯಾರು ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಎ ಸಿಮುಕ, ಬಿ ಗೌತಮಿಪುತ್ರ ಶಾತಕರ್ಣಿ, ಸಿ ಹಾಲದೊರೆ, ಡಿ ಭೂತಪಾಲ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಶಾತವಾಹನರ ಕುಲಯಶಂ ಪ್ರತಿಷ್ಠಾಪನಕರ ಎಂಬ ಬಿರುದಾಂಕಿತ ಹೊಂದಿರತಕ್ಕಂಥ ದೊರೆ ಯಾರಪ್ಪ ಅಂತಂದ್ರೆ ಗೌತಮಿಪುತ್ರ ಶಾತಕರ್ಣಿಯವರು ಹೊಂದಿರ್ತಾರೆ. ಆದ ಕಾರಣ ಬಿ ಆಪ್ಷನು ಗೌತಮಿಪುತ್ರ ಶಾತಕರ್ಣಿ ಸರಿಯಾದಂಥ ಉತ್ತರವಾಗ್ತದೆ. 20ನೇ ಕ್ವಶನು, ಶಾತವಾಹನರ ಕಾಲದ ಆಡಳಿತದಲ್ಲಿ ಜನಪದ ಒಂದು ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಎ ರಾಜ್ಯ, ಬಿ ಗ್ರಾಮ, ಸಿ ನಗರ, ಡಿ ಜಿಲ್ಲೆ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಶಾತವಾಹನರ ಕಾಲದ ಆಡಳಿತದಲ್ಲಿ ಜನಪದವನ್ನು ಜಿಲ್ಲೆ ಅಂತ ಕರಿತಾ ಇದ್ರು. ಹಾಗೆ ನೋಡಿರಿ ಫ್ರೆಂಡ್ಸ್, ಇಲ್ಲೇ 20ನೇ ಕ್ವಶನ್ಗೆ ಸರಿಯಾದಂಥ ಉತ್ತರ ಡಿ ಆಪ್ಷನ್ನು ಜಿಲ್ಲೆ ಸರಿ ಉತ್ತರವಾಗ್ತದೆ. 21ನೇ ಕ್ವಶನ್ನ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ದೊರೆತಿರುವ ಪ್ರಪ್ರಥಮ ಸಂಸ್ಕೃತ ಶಾಸನ ಯಾವುದು ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಎ ತಾಳಗುಂದ ಶಾಸನ, ಬಿ ಮಳವಳ್ಳಿ ಶಾಸನ, ಸಿ ಚಂದ್ರವಳ್ಳಿ ಶಾಸನ, ಡಿ ಬನವಾಸಿ ಶಾಸನ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂಥ ಪ್ರಪ್ರಥಮ ಸಂಸ್ಕೃತ ಶಾಸನ ಯಾವುದಾಗಿತ್ತಪ್ಪ ಅಂತಂದ್ರೆ ಅದೇ ತಾಳಗುಂದ ಶಾಸನ ಆಗಿರ್ತದೆ. ಆದ ಕಾರಣ ಈ ಆಪ್ಷನ್ನು ತಾಳಗುಂದ ಶಾಸನ ಸರಿ ಉತ್ತರವಾಗ್ತದೆ. 22ನೇ ಕ್ವಶನು, ಯಾವ ಅರಸರು ತಮ್ಮ ರಾಜ್ಯ ಭಾಷೆಯನ್ನಾಗಿ ಮೊದಲು ಪ್ರಾಕೃತ ನಂತರ ಸಂಸ್ಕೃತವನ್ನು ಅನುಸರಿಸಿದರು ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಎ ಕದಂಬರು, ಬಿ ಗಂಗರು, ಸಿ ಶಾತವಾಹನರು, ಡಿ ಹೊಯ್ಸಳರು ಅಂತಂದು ಆಪ್ಷನ್ಸ್ಗಳನ್ನು ನೋಡಿ ಫ್ರೆಂಡ್ಸ್, ಇಲ್ಲೇ ರಾಜ್ಯ ಭಾಷೆಯನ್ನಾಗಿ ಮೊದಲು ಪ್ರಾಕೃತ ನಂತರ ಸಂಸ್ಕೃತವನ್ನು ಅನುಸರಿಸಿರ್ತಕ್ಕಂಥ ಅರಸರು ಯಾರಪ್ಪ ಅಂತಂದ್ರೆ ಕದಂಬರಾಗಿರ್ತಾರೆ. ಈ ಆಪ್ಷನ್ನು ಸರಿ ಉತ್ತರವಾಗ್ತದೆ. 23ನೇ ಕ್ವಶನು, ಕದಂಬರ ಕಾಲದ ಪ್ರಮುಖ ಅಗ್ರಹಾರಗಳು ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಎ ಆನಗಲ್ ಮತ್ತು ಮಲಿಗೇರಿ, ಬಿ ತಾಳಗುಂದ ಮತ್ತು ಬಳ್ಳಿಗಾವೆ, ಸಿ ಮಲಿಗೇರಿ ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ.
ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗ್ತದಂತ ನೋಡೋಣ. ಕದಂಬರ ಕಾಲದ ಪ್ರಮುಖ ಅಗ್ರಹಾರಗಳು ಯಾವಾಗಿದ್ದಪ್ಪ ಅಂತಂದ್ರೆ ತಾಳಗುಂದ ಮತ್ತು ಬಳ್ಳಿಗಾವೆ ಆಗಿರ್ತದೆ. ಆದ ಕಾರಣ ಬಿ ಆಪ್ಷನ್ನು ಸರಿ ಉತ್ತರವಾಗ್ತದೆ. 24ನೇ ಕ್ವಶನು, ಚಂದ್ರವಳ್ಳಿ ಕೆರೆಯು ಒಡ್ಡನ್ನು ಎತ್ತರಿಸಿದ ರಾಜ ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಎ ಆಪ್ಷನು ಮಯೂರವರ್ಮ, ಬಿ ಆಪ್ಷನು ಶಿವಸ್ಕಂದವರ್ಮ, ಸಿ ಆಪ್ಷನು ಕಾಕುಸ್ಥವರ್ಮ, ಡಿ ಆಪ್ಷನ್ನು ಚಂದ್ರವರ್ಮ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಚಂದ್ರವಳ್ಳಿ ಕೆರೆಯು ಒಡ್ಡನ್ನು ಎತ್ತರಿಸಿರ್ತಕ್ಕಂಥ ರಾಜ ಮಯೂರವರ್ಮ. ಆದ ಕಾರಣ ಎ ಆಪ್ಷನು ಮಯೂರವರ್ಮ ಸರಿಯಾದಂಥ ಉತ್ತರವಾಗ್ತದೆ. 25ನೇ ಕ್ವಶನು, ಇಕ್ಷ್ವಾಕು ವಂಶದ ಅರಸರು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಎ ಶಾತವಾಹನರು, ಬಿ ಕದಂಬರರು, ಸಿ ಪಲ್ಲವರು, ಡಿ ಗಂಗರು ಅಂತ ಆಪ್ಷನ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಇಕ್ಷ್ವಾಕು ವಂಶದ ಅರಸರು ಯಾರಾಗಿರ್ತಾರಪ್ಪ ಅಂದ್ರೆ ಗಂಗರಾಗಿರ್ತಾರೆ. ಆದ ಕಾರಣ ಡಿ ಆಪ್ಷನ್ನು ಗಂಗರು ಸರಿಯಾದಂಥ ಉತ್ತರವಾಗ್ತದೆ. 26ನೇ ಕ್ವಶನು, ದುರ್ವಿನಿತನು ಅನೇಕ ಕೆರೆಗಳನ್ನು ನೀರಾವರಿಗಾಗಿ ಕಟ್ಟಿಸಿದನೆಂದು ಯಾವ ಆಧಾರಗಳಿಂದ ತಿಳಿದು ಬರುತ್ತದೆ ಅಂತ ಕ್ವಶನ್ ಇದೆ. ಆಪ್ಷನುಗಳು: ಎ ನಲ್ಲಾಳನ ತಾಮ್ರಪಟ, ಬಿ ಗುಣಾಢ್ಯನ ಒಡ್ಡಕಥ, ಸಿ ಮಳವಳ್ಳಿ ಶಾಸನ, ಡಿ ತಾಳಗುಂದ ಶಾಸನ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ದುರ್ವಿನಿತನು ಕೆರೆಗಳನ್ನು ನೀರಾವರಿಗಾಗಿ ಕಟ್ಟಿಸಿದನೆಂದು ಯಾವ ಆಧಾರಗಳ ಮೇಲೆ ತಿಳಿದು ಬರುತ್ತದೆ ಅಂತಂದ್ರೆ ನಲ್ಲಾಳನ ತಾಮ್ರಪಟ ಅಂತಂದು ಅಲ್ಲಿ ತಿಳಿದು ಬರ್ತದೆ. ಆದ ಕಾರಣ ಈ ಆಪ್ಷನ್ನು ನಲ್ಲಾಳನ ತಾಮ್ರಪಟ ಸರಿ ಉತ್ತರವಾಗ್ತದೆ. 27ನೇ ಕ್ವಶನನ್ನು ನೋಡ್ತಾ ಹೋಗೋಣ. ಗಂಗರ ಕಾಲದ ಜ್ಞಾನಾರ್ಜನೆಯ ಕೇಂದ್ರಗಳಿವು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಈ ಆಪ್ಷನ್ನು ತಲಕಾಡು, ಶ್ರವಣಬೆಳಗೊಳ, ಬಂಕಾಪುರ, ಪೇರೂರು. ಬಿ ಆಪ್ಷನ್ನು ಕುವಲಾಲ, ತಲಕಾಡು, ಮಾನ್ಯಪುರ, ಪೇರೂರು. ಸಿ ಶ್ರವಣಬೆಳಗೊಳ, ಬಂಕಾಪುರ, ಮಾನ್ಯಾಪುರ, ಕುವಲಾಲ. ಡಿ ಆಪ್ಷನ್ನು ತಲಕಾಡು, ಶ್ರವಣಬೆಳಗೊಳ, ಬಂಕಾಪುರ, ಮಾನ್ಯಪುರ ಅಂತಂದು ಈ ರೀತಿಯಾಗಿ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಗಂಗರ ಕಾಲದ ಜ್ಞಾನಾರ್ಜನೆಯ ಕೇಂದ್ರಗಳು ಯಾವಾಗಿದ್ದಪ್ಪ ಅಂತಂದ್ರೆ ತಲಕಾಡು, ಶ್ರವಣಬೆಳಗೊಳ, ಬಂಕಾಪುರ, ಪೇರೂರು. ಈ 4 ಏನಾಗಿದ್ದಪ್ಪ ಅಂತಂದ್ರೆ ಗಂಗರ ಜ್ಞಾನಾರ್ಜನೆಯ ಕೇಂದ್ರಗಳಾಗಿದ್ದು, ಆದ ಕಾರಣ ಈ ಆಪ್ಷನ್ನು ತಲಕಾಡು, ಶ್ರವಣಬೆಳಗೊಳ, ಬಂಕಾಪುರ, ಪೇರೂರು ಸರಿ ಉತ್ತರವಾಗ್ತದೆ. 28ನೇ ಕ್ವಶನು, ಇಮ್ಮಡಿ ಪುಲಿಕೇಶಿಯನ್ನ ಆಸ್ಥಾನದಲ್ಲಿ ಪರ್ಷಿಯ ರಾಯಭಾರಿಗಳನ್ನು ಬರಮಾಡಿಕೊಳ್ಳುತ್ತಿರುವ ದೃಶ್ಯವನ್ನು ಚಿತ್ರಿಸುವ ವರ್ಣಚಿತ್ರ ಇಲ್ಲಿನ ಗುಹಾ ದೇವಾಲಯದಲ್ಲಿದೆ ಅಂತಂದು ಕ್ವಶನ್ ಇದೆ. ಆಪ್ಷನ್ನ ನೋಡ್ತಾ ಹೋಗೋಣ. ಎ ಅಜಂತ, ಬಿ ಎಲ್ಲೋರ, ಸಿ ಬಾದಾಮಿ. ನೋಡಿ ಫ್ರೆಂಡ್ಸ್, ಇಲ್ಲೇ ಇಮ್ಮಡಿ ಪುಲಿಕೇಶಿಯನ್ನ ಆಸ್ಥಾನದಲ್ಲಿ ಪರ್ಷಿಯನ್ ರಾಯಭಾರಿಯನ್ನಾಗಿ ಬರಮಾಡಿಕೊಳ್ಳುವ ದೃಶ್ಯವನ್ನು ಚಿತ್ರಿಸುವ ವರ್ಣಚಿತ್ರ ಎಲ್ಲಿದೆಯಪ್ಪ ಅಂತಂದ್ರೆ ಅಜಂತ ಗುಹಾ ದೇವಾಲಯದಲ್ಲಿದೆ ಅಂತಂದು ನಮಗೆ ತಿಳಿದು ಬರುತ್ತದೆ. ಆದ ಕಾರಣ 28ನೇ ಕ್ವಶನ್ಗೆ ಈ ಆಪ್ಷನ್ನು ಅಜಂತ ಸರಿ ಉತ್ತರವಾಗ್ತದೆ. 29ನೇ ಕ್ವಶನು, ಉತ್ತರ ಭಾರತದ ವಾಕಠಾಕ ಮತ್ತು ಗುಪ್ತರೊಡನೆ ವೈವಾಹಿಕ ಸಂಬಂಧಗಳನ್ನು ಬೆಳೆಸಿದ ದೊರೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ. ಎ ಮಯೂರವರ್ಮ, ಬಿ ಮೃಗೇಶವರ್ಮ, ಸಿ ಕಾಕುಸ್ಥವರ್ಮ, ಡಿ ಹರಿವರ್ಮ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಉತ್ತರ ಭಾರತದ ವಾಕಠಕ ಮತ್ತು ಗುಪ್ತರೊಡನೆ ವೈವಾಹಿಕ ಸಂಬಂಧಗಳನ್ನು ಬೆಳೆಸಿದ ದೊರೆ ಯಾರಪ್ಪ ಅಂತಂದ್ರೆ ಕಾಕುಸ್ಥವರ್ಮನಾಗಿರ್ತಾನೆ. ಆದ ಕಾರಣ ಆಪ್ಷನ್ ಸಿ ಕಾಕುಸ್ಥವರ್ಮ ಸರಿ ಉತ್ತರವಾಗ್ತದೆ. 30ನೇ ಕ್ವಶನು, ಪದ್ಮಟಂಕ ನಾಣ್ಯಗಳನ್ನು ಚಲಾವಣೆಗೆ ತಂದವರು ಅಂತ ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ.
ಎ ಶಾತವಾಹನರು, ಬಿ ಬನವಾಸಿಯ ಕದಂಬರರು, ಸಿ ತಲಕಾಡಿನ ಗಂಗರು, ಡಿ ಬಾದಾಮಿಯ ಚಾಲುಕ್ಯರು. ನೋಡಿ ಫ್ರೆಂಡ್ಸ್, ಇಲ್ಲೇ ಪದ್ಮಟಂಕ ನಾಣ್ಯಗಳನ್ನು ಚಲಾವಣೆಗೆ ತಂದಿರ್ತಕ್ಕಂಥವರು ಯಾರಪ್ಪ ಅಂತಂದ್ರೆ ಬಾದಾಮಿ ಚಾಲುಕ್ಯರಾಗಿರ್ತಾರೆ. ಆದ ಕಾರಣ ಆಪ್ಷನ್ ಡಿ ಬಾದಾಮಿಯ ಚಾಲುಕ್ಯರು ಸರಿ ಉತ್ತರವಾಗ್ತದೆ. 31ನೇ ಕ್ವಶನು, ಶಿವ ಭಟ್ಟಾರಕನ ಹರಪಾರ್ವತಿಯ ಕೃತಿ ಒಂದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡ್ತಾ ಹೋಗೋಣ. ಎ ಕಾವ್ಯ, ಬಿ ಕಾದಂಬರಿ, ಸಿ ಸಣ್ಣ ಕತೆ, ಡಿ ನಾಟಕ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಶಿವ ಭಟ್ಟಾರಕನ ಹರಪಾರ್ವತಿಯ ಕೃತಿ ಒಂದು ಕಾದಂಬರಿಯಾಗಿದೆ. ಆದ ಕಾರಣ ಬಿ ಆಪ್ಷನ್ನು ಕಾದಂಬರಿ ಸರಿ ಉತ್ತರವಾಗ್ತದೆ. 32ನೇ ಕ್ವಶನು, ಚಾಲುಕ್ಯರ ಕುಲದೇವತೆ ಅಂತಂದು ಕ್ವಶನ್ ಇದೆ. ಎ ಆಪ್ಷನ್ನು ಬಾಹುಬಲಿ, ಬಿ ಹಾರತಿ ದೇವಿ, ಸಿ ದುರ್ಗಮ್ಮ, ಡಿ ಲಕ್ಷ್ಮಿ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಚಾಲುಕ್ಯರ ಕುಲದೇವತೆ ಯಾವ ದೇವರಾಗಿತ್ತಪ್ಪ ಅಂತಂದ್ರೆ ಹಾರತಿ ದೇವಿ ಆಗಿರ್ತಾಳೆ. ಆದ ಕಾರಣ ಬಿ ಆಪ್ಷನ್ನು ಹಾರತಿ ದೇವಿ ಸರಿ ಉತ್ತರವಾಗ್ತದೆ. 33ನೇ ಕ್ವಶನು, ಆಯುರ್ವೇದ ಔಷಧಿ ಮತ್ತು ಶಸ್ತ್ರಚಿಕಿತ್ಸೆಗಳನ್ನೊಳಗೊಂಡಂತೆ 14 ವಿದ್ಯೆಗಳು ಮತ್ತು ಪರಿಣಿತ ಕಲಿಕೆಯ ಶಾಖೆಗಳನ್ನು ತಿಳಿಸುವ ಗ್ರಂಥ ಅಂತಂದು ಕ್ವಶನ್ ಇದೆ. ಈಗ ಆಪ್ಷನನ್ನು ನೋಡೋಣ. ಎ ಮನುಸ್ಮೃತಿ, ಬಿ ಯಜ್ಞವಲ್ಕ್ಯ, ಸಿ ವಿಷ್ಣು ಸ್ಮೃತಿ, ಡಿ ನಾರದ ಸ್ಮೃತಿ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಯುರ್ವೇದ ಮತ್ತು ಶಸ್ತ್ರಚಿಕಿತ್ಸೆಗಳನ್ನೊಳಗೊಂಡಂತೆ 14 ವಿದ್ಯೆಗಳು ಅಥವಾ ಪರಿಣಿತ ಕಲಿಕೆಗಳನ್ನು ಶಾಖೆಗಳನ್ನು ತಿಳಿಸುವ ಗ್ರಂಥ ಯಾವುದಪ್ಪ ಅಂತಂದ್ರೆ ಮನುಸ್ಮೃತಿಯಾಗಿರ್ತದೆ. ಆದ ಕಾರಣ ಈ ಆಪ್ಷನ್ನು ಮನುಸ್ಮೃತಿ ಸರಿ ಉತ್ತರವಾಗ್ತದೆ. 34ನೇ ಕ್ವಶನು, ಉಪನಿಷತ್ ಎಂದರೆ ಅಂತ ಕ್ವಶನ್ ಇದೆ. ಆಪ್ಷನನ್ನು ನೋಡೋಣ. ಎ ಚರ್ಚೆ ಮಾಡುವುದು, ಬಿ ಉಪನ್ಯಾಸ ನೀಡುವುದು, ಸಿ ಯಜ್ಞಗಳನ್ನು ಪಾಲಿಸುವುದು, ಡಿ ಗುರುವಿನ ಬಳಿ ಕುಳಿತುಕೊಂಡು ಕಲಿತುಕೊಳ್ಳುವುದು ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಉಪನಿಷತ್ ಎಂದರೆ ಉಪನ್ಯಾಸ ನೀಡುವುದು ಎಂದರ್ಥವಾಗ್ತದೆ. ಆದ ಕಾರಣ ಬಿ ಆಪ್ಷನ್ನು ಉಪನ್ಯಾಸ ನೀಡುವುದು ಸರಿ ಉತ್ತರವಾಗ್ತದೆ. 35ನೇ ಕ್ವಶನ್ ನೋಡೋಣ. ಭಗವದ್ಗೀತೆಯ ಡ್ಯಾಶ್ದ ಭಾಗವಾಗಿದೆ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಎ ವಿಷ್ಣು ಪುರಾಣ, ಬಿ ಮಹಾಭಾರತ, ಸಿ ಧರ್ಮಶಾಸ್ತ್ರ, ಡಿ ರಾಮಾಯಣ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಭಗವದ್ಗೀತೆಯು ರಾಮಾಯಣದ ಒಂದು ಭಾಗವಾಗಿದೆ ಅಂತಂದು ಹೇಳಲಾಗ್ತದೆ. ಆದ ಕಾರಣ ಆಪ್ಷನ್ ಡಿ ರಾಮಾಯಣ ಸರಿ ಉತ್ತರವಾಗ್ತದೆ. 36ನೇ ಕ್ವಶನು, ಕೆಳಗಿನ ಯಾವ ರಾಷ್ಟ್ರಕೂಟರ ದೊರೆ ಪ್ರತಿಹಾರ ರಾಜ ಮಹಿಪಾಲನನ್ನು ಸೋಲಿಸಿದನು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳು ಎ ಧ್ರುವ, ಬಿ 2ನೇ ಗೋವಿಂದ, ಸಿ 2ನೇ ಕೃಷ್ಣ, ಡಿ 3ನೇ ಇಂದ್ರ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ರಾಷ್ಟ್ರಕೂಟರ ದೊರೆ ಪ್ರತಿಹಾರ ರಾಜನು ಮಹಿಪಾಲನನ್ನು 3ನೇ ಇಂದ್ರನು ಸೋಲಿಸ್ತಾನೆ. ಆದ ಕಾರಣ ಆಪ್ಷನ್ ಡಿ 3ನೇ ಇಂದ್ರ ಸರಿ ಉತ್ತರವಾಗ್ತದೆ. 37ನೇ ಕ್ವಶನು, ವಿಜಯಾಲಯ ಸಂತತಿಯ ಚೋಳರ ಪ್ರಾರಂಭಿಕ ರಾಜಧಾನಿ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳು ಎ ಉರೈಯೂರು, ಬಿ ಪಲಯ್ಯರೈ, ಸಿ ಕಾವೇರಿ ಪಟ್ಟಣಂ, ಡಿ ತಂಜಾವೂರು ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ವಿಜಯಾಲಯ ಸಂತತಿಯ ಚೋಳರ ಪ್ರಾರಂಭಿಕ ರಾಜಧಾನಿ ಕಾವೇರಿ ಪಟ್ಟಣಂ ಆಗಿರ್ತದೆ. ಆದ ಕಾರಣ ಆಪ್ಷನ್ ಸಿ ಕಾವೇರಿ ಪಟ್ಟಣಂ ಸರಿಯಾದಂಥ ಉತ್ತರವಾಗ್ತದೆ. 38ನೇ ಕ್ವಶನು, ಸಿಲೋನಿನ ದೊರೆ 5ನೇ ಮಹೇಂದ್ರ ಡ್ಯಾಶ್ನ ಸಮಕಾಲೀನವನಾಗಿದ್ದನು ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸ್ಗಳು ಈ ರೀತಿ ನೀಡಲಾಗಿದೆ. ಎ
ಒಂದನೇ ಪರಾಂತಕ, ಬಿ ಉತ್ತಮ ಚೋಳ, ಸಿ ಒಂದನೇ ರಾಜೇಂದ್ರ, ಡಿ ಆದಿರಾಜೇಂದ್ರ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸಿಲೋನಿನ ದೊರೆ 5ನೇ ಮಹೇಂದ್ರನು ಆದಿರಾಜೇಂದ್ರನ ಸಮಕಾಲೀನವನಾಗಿರ್ತಾನ. ಆದ ಕಾರಣ ಆಪ್ಷನ್ ಡಿ ಆದಿರಾಜೇಂದ್ರ ಸರಿಯಾದಂಥ ಉತ್ತರವಾಗ್ತದೆ. 39ನೇ ಕ್ವಶನು, ಕರ್ನಾಟಕ ಎಂಬ ಹೆಸರು ಯಾವ ಗ್ರಂಥದಲ್ಲಿ ಉಲ್ಲೇಖಿತವಾಗಿದೆ ಅಂತಂದು ಕ್ವಶನ್ ಇದೆ. ಆಪ್ಷನನ್ನು ನೋಡೋಣ. ಎ ರಾಮಾಯಣ, ಬಿ ಅರ್ಥಶಾಸ್ತ್ರ, ಸಿ ಮಹಾಭಾರತ, ಡಿ ಕವಿರಾಜ ಮಾರ್ಗ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಕರ್ನಾಟಕ ಎಂಬ ಹೆಸರು ಅರ್ಥಶಾಸ್ತ್ರ ಎಂಬ ಗ್ರಂಥದಲ್ಲಿ ಉಲ್ಲೇಖಿತವಾಗಿದೆ. ಆದ ಕಾರಣ ಆಪ್ಷನ್ ಬಿ ಅರ್ಥಶಾಸ್ತ್ರ ಸರಿ ಉತ್ತರವಾಗ್ತದೆ. 40ನೇ ಕ್ವಶನು, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣಗೊಂಡಿದ್ದು ಯಾವಾಗ ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಎ 1975, ಬಿ 1973, ಸಿ 1974, ಡಿ 1979 ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣಗೊಂಡಿದ್ದು 1973ರಲ್ಲಿ. ಆದ ಕಾರಣ ಆಪ್ಷನ್ ಬಿ 1973 ಸರಿಯಾದಂಥ ಉತ್ತರವಾಗ್ತದೆ. 41ನೇ ಕ್ವಶನನ್ನು ನೋಡೋಣ. ಭಾರತ ಸ್ವಾತಂತ್ರ್ಯ ಚಳುವಳಿಯ ಕಾಲದಲ್ಲಿ ಕರ್ನಾಟಕದ ಯಾವ ಹಳ್ಳಿ ಮೊದಲ ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿಕೊಂಡಿತು ಅಂತಂದು ಕ್ವಶನ್ ಇದೆ. ಆಪ್ಷನನ್ನು ನೋಡೋಣ. ಎ ಶಿವಪುರ, ಬಿ ನರಗುಂದ, ಸಿ ಈಸೂರು, ಡಿ ದಂಡಿ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಭಾರತ ಸ್ವಾತಂತ್ರ್ಯ ಚಳುವಳಿಯ ಕಾಲದಲ್ಲಿ ಕರ್ನಾಟಕ ನರಗುಂದಹಳ್ಳಿ ಮೊದಲ ಸ್ವಾತಂತ್ರ್ಯ ಹಳ್ಳಿ ಎಂದು ಘೋಷಣೆಗೊಂಡಿತು. ಆದ ಕಾರಣ ಆಪ್ಷನ್ ಬಿ ನರಗುಂದ ಸರಿಯಾದಂಥ ಉತ್ತರವಾಗ್ತದೆ. 42ನೇ ಕ್ವಶನು, ಭಾಸ್ಕರಾಚಾರ್ಯರಿಂದ ರಚಿತಗೊಂಡ ಲೀಲಾವತಿ ಎಂಬ ಗ್ರಂಥದ ವಿಷಯದ ಕುರಿತಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಈ ರೀತಿ ಕ್ವಶನ್ ಇದೆ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡೋಣ. ಎ ಖಗೋಳಶಾಸ್ತ್ರ, ಬಿ ಅಂಕಗಣಿತ, ಸಿ ಬೀಜಗಣಿತ, ಡಿ ರೇಖಾಗಣಿತ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಭಾಸ್ಕರಾಚಾರ್ಯರಿಂದ ರಚಿತಗೊಂಡ ಲೀಲಾವತಿ ಎಂಬ ಗ್ರಂಥದ ವಿಷಯ ಬೀಜಗಣಿತದ ಕುರಿತಾಗಿ ಇರತಕ್ಕಂಥದ್ದು. ಆದ ಕಾರಣ ಆಪ್ಷನ್ ಸಿ ಬೀಜಗಣಿತ ಸರಿಯಾದಂಥ ಉತ್ತರವಾಗ್ತದೆ. 43ನೇ ಕ್ವಶನು, ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸ್ಗಳು ಈ ರೀತಿಯಾಗಿದೆ. ಎ ಶಾಕುಂತಲ, ಬಿ ರಾಮಾಯಣ, ಸಿ ಭಗವದ್ಗೀತೆ, ಡಿ ಅರ್ಥಶಾಸ್ತ್ರ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದಪ್ಪ ಅಂತಂದ್ರೆ ಭಗವದ್ಗೀತೆಯಾಗಿರ್ತದೆ. ಆದ ಕಾರಣ ಆಪ್ಷನ್ ಸಿ ಭಗವದ್ಗೀತೆ ಸರಿ ಉತ್ತರವಾಗ್ತದೆ. 44ನೇ ಕ್ವಶನು, ಪೈಥಾಗೋರಸ್ನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದ್ದ ಭಾರತೀಯ ವಿಜ್ಞಾನಿ ಯಾರು ಅಂತ ಕ್ವಶನ್ ಇದೆ. ಆಪ್ಷನನ್ನು ನೋಡೋಣ. ಎ ಭಾಸ್ಕರಾಚಾರ್ಯ, ಬಿ ಕನಾದ, ಸಿ ನೇಮಿಚಂದ್ರ, ಡಿ ಮೈದಾನ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ, ಇಲ್ಲೇ ಸರಿಯಾದಂಥ ಉತ್ತರ ಯಾವುದಾಗ್ತದಪ್ಪ ಅಂತಂದ್ರೆ ನೋಡೋಣ. ಪೈಥಾಗೋರಸ್ನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮೊದಲೇ ಭಾರತೀಯ ವಿಜ್ಞಾನಿ ಯಾರು ತೋರಿಸ್ಕೊಟ್ಟಾರಪ್ಪ ಅಂತಂದ್ರೆ ಭಾಸ್ಕರಾಚಾರ್ಯರವರು ತೋರಿಸ್ಕೊಟ್ಟಿರ್ತಾರೆ. ಆದ ಕಾರಣ ಈ ಆಪ್ಷನ್ನು ಭಾಸ್ಕರಾಚಾರ್ಯ ಸರಿ ಉತ್ತರವಾಗ್ತದೆ. 45ನೇ ಕ್ವಶನನ್ನು ನೋಡೋಣ. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಇರುವ ಸ್ಥಳ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಈ ಆಪ್ಷನ್ನು ಬಾಮಿಯಾನ,
ಬಿ ಕಾಂಬೋಡಿಯಾ, ಸಿ ಗಯಾ, ಡಿ ಲುಂಬಿನಿ ಅಂತ ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿಯು ಇರುವ ಸ್ಥಳ ಕಾಂಬೋಡಿಯಾದಲ್ಲಿದೆ. ಆದ ಕಾರಣ ಆಪ್ಷನ್ ಬಿ ಕಾಂಬೋಡಿಯಾ ಸರಿ ಉತ್ತರವಾಗ್ತದೆ. 46ನೇ ಕ್ವಶನು, ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಇರುವುದು ಅಂತಂದು ಕ್ವಶನ್ ಇದೆ. ಆಪ್ಷನನ್ನು ನೋಡೋಣ. ಎ ಚಾವಾ, ಬಿ ವಿಯೆಟ್ನಾಂ, ಸಿ ಬಾಲಿ, ಡಿ ಸುಮಾತ್ರಾ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಇರುವುದು ಬಾಲಿಯಲ್ಲಿದೆ. ಆದ ಕಾರಣ ಆಪ್ಷನ್ ಸಿ ಬಾಲಿ ಸರಿಯಾದಂಥ ಉತ್ತರ. 37ನೇ ಕ್ವಶನು, ಚಂಪಾ ಎಂದು ಯಾವ ದೇಶವನ್ನು ಕರೆಯುತ್ತಿದ್ದರು ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಎ ಕಾಂಬೋಡಿಯಾ, ಬಿ ಮಯನ್ಮಾರ್, ಸಿ ಭೂತಾನ್, ಡಿ ವಿಯೆಟ್ನಾಂ ಅಂತ ಇದೆ. ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಚಂಪಾ ಎಂದು ಭೂತಾನ್ ದೇಶವನ್ನು ಕರೆಯುತ್ತಿದ್ದರು. ಆದ ಕಾರಣ ಆಪ್ಷನ್ ಸಿ ಭೂತಾನ್ ಸರಿ ಉತ್ತರವಾಗ್ತದೆ. 48ನೇ ಕ್ವಶನು, ಕೋಪರ್ನಿಕಸ್ಗಿಂತ 10 ಶತಮಾನಗಳ ಕಾಲ ಮುಂಚೆಯೇ ಭೂಮಿ ದುಂಡಗಾಗಿದೆ, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ ಎಂದು ಭಾರತೀಯ ವಿಜ್ಞಾನಿ ಹೇಳಿದನು. ಅವರು ಯಾರು ಅಂತ ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಎ ಕಣಾದ, ಬಿ ಆರ್ಯಭಟ, ಸಿ ಭಾಸ್ಕರಾಚಾರ್ಯ, ಡಿ ರಾಜಾರಾಮಣ್ಣ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಕೋಪರ್ನಿಕಸ್ಗಿಂತ 10 ಶತಮಾನಗಳ ಕಾಲದ ಮುಂಚೆಯೇ ಭೂಮಿ ದುಂಡಗಾಗಿದೆ, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ ಎಂಬ ಒಬ್ಬ ವಿಜ್ಞಾನಿ ಅದನ್ನು ಮೊದಲೇ ಹೇಳಿದ್ದ. ಆ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಭಾಸ್ಕರಾಚಾರ್ಯ. ಆಪ್ಷನ್ ಸಿ ಭಾಸ್ಕರಾಚಾರ್ಯ ಸರಿ ಉತ್ತರವಾಗ್ತದೆ. 49ನೇ ಕ್ವಶನು, ಈ ಸ್ಥಳವು ದೇವಾಲಯಗಳ ವಾಸ್ತುಶಿಲ್ಪಗಳ ತೊಟ್ಟಿಲು ಅಂತ ಕರೆಯುತ್ತಾರೆ, ಅದು ಯಾವುದು ಅಂತ ಕ್ವಶನ್ ಇದೆ. ಆಪ್ಷನನ್ನು ನೋಡೋಣ. ಎ ಐಹೊಳೆ, ಬಿ ಪಟ್ಟದಕಲ್ಲು, ಸಿ ಬಾದಾಮಿ, ಡಿ ಲಕ್ಕುಂಡಿ ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ದೇವಾಲಯಗಳ ವಾಸ್ತುಶಿಲ್ಪಗಳ ತೊಟ್ಟಿಲು ಅಂತಂದು ಐಹೊಳೆಯನ್ನು ಕರೆಯುತ್ತಾರೆ. ಆದ ಕಾರಣ ಎ ಆಪ್ಷನ್ನು ಐಹೊಳೆ ಸರಿ ಉತ್ತರವಾಗ್ತದೆ. 50ನೇ ಕ್ವಶನು, ಕರ್ನಾಟಕ ಎಂಬ ಹೆಸರು ಕೊಟ್ಟ ರಾಜವಂಶದವರು ಯಾರು ಅಂತ ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನನ್ನು ನೋಡೋಣ. ಎ ಕದಂಬರರು, ಬಿ ಹೊಯ್ಸಳರು, ಸಿ ಬಾದಾಮಿಯ ಚಾಲುಕ್ಯರು ಅಂತಂದು ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಕರ್ನಾಟಕ ಎಂಬ ಹೆಸರು ಕೊಟ್ಟ ಮೊದಲ ರಾಜವಂಶದವರು ಯಾರಪ್ಪ ಅಂತಂದ್ರೆ ಹೊಯ್ಸಳರು. ಆದ ಕಾರಣ ಆಪ್ಷನ್ ಬಿ ಹೊಯ್ಸಳರು ಸರಿ ಉತ್ತರವಾಗ್ತದೆ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿಯವರೆಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 50 ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ಈ ವಿಡಿಯೋದ ಮುಖಾಂತರ ನಿಮಗೆ ಹೇಳಿದೆ. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ವಶನ್ ಆ್ಯಂಡ್ ಆನ್ಸರ್ಗಳು ನಿಮ್ಮ TET ಆಗಿರಲಿ, GPSTR, HSTR, PDO, SDA, FDA ಹಲವಾರು ಕಾಂಪಿಟೇಷನ್ ಎಕ್ಸಾಮ್ಗಳಲ್ಲಿ ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿರುವುದರಿಂದ ನಾನು ಈ 50 ಕ್ವಶನ್ಗಳನ್ನು ಆಯ್ಕೆ ಮಾಡಿಕೊಂಡಿದ್ದೆ. ಅದನ್ನು ಉತ್ತರ ಸಮೇತ ಈ ವಿಡಿಯೋ ಮುಖಾಂತರ ಹೇಳಿದೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.